ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ವತಿಯಿಂದ ಅಂಚೆ ಇಲಾಖೆ ಅಧೀಕ್ಷಕರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಎಲ್ಲ ಪದಾಧಿಕಾರಿಗಳು ಸೇರಿ ಅವರಿಗೆ ಒತ್ತಾಯ ಮಾಡಿರುವಂತದ್ದು ಏನು ಅಂತ ಹೇಳಿದ್ರೆ, 16 ವರ್ಷಗಳಿಂದ ಬಳ್ಳಾರಿಯಲ್ಲಿ ಸ್ಪೀಡ್ ಪೋಸ್ಟ್, ಪಾರ್ಸಲ್ ಪೋಸ್ಟ್, ರಿಜಿಸ್ಟರ್ಡ್ ಪೋಸ್ಟ್ ಮತ್ತು ಜನರಲ್ ಪತ್ರಗಳನ್ನ ಸಾರ್ಟಿಂಗ್ ಮಾಡುವಂತ ವ್ಯವಸ್ಥೆ ಬಳ್ಳಾರಿಯಲ್ಲಿ ಇದೆ. ಆದ್ರೆ ಈ ಅಂಚೆ ಇಲಾಖೆ ಈಗಾಗಲೇ ಪಾರ್ಸಲ್ ಸಾರ್ಟಿಂಗ್ ವ್ಯವಸ್ಥೆಯನ್ನ ಬೇರೆಡೆ ವರ್ಗಾವಣೆ ಮಾಡಿದ್ದಾರೆ. ಜೊತೆಗೆ ಈ ಸ್ಪೀಡ್ ಪೋಸ್ಟ್ ಸಾರ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡುವಂತ ಒಂದು ಹುನ್ನಾರ ನಡೆದಿರುವುದರಿಂದ ಇವತ್ತು ನಾವು ಯಥಾವತ್ತಾಗಿ ಬಳ್ಳಾರಿ ನಗರದಲ್ಲಿನೇ ಸಾರ್ಟಿಂಗ್ ಆಫೀಸ್ ಇರಬೇಕು ಮತ್ತು ಪಾರ್ಸಲ್ ವ್ಯವಸ್ಥೆಯನ್ನು ಕೂಡ ಇಲ್ಲೇ ಇರ್ಬೇಕಂತ ಹೇಳಿ ಇಲಾಖೆಯವ್ರನ್ನ ಒತ್ತಾಯ ಮಾಡಿದ್ದೇವೆ. ಯಾಕೆ ಈ ಮಾತನ್ನ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಈಗ ನಾನೊಬ್ಬ ಲಾಯರ್ ಆಗಿ ನನ್ನ ಯಾರೊಬ್ಬ ಎದುರುದಾರ ಕಕ್ಷಿದಾರನಿಗೆ ಒಂದು ನೋಟಿಸ್ ಕೊಡ್ಬೇಕಂತ ಹೇಳಿದ್ರೆ, ಇವತ್ತು ನಾನು ಸ್ಪೀಡ್ ಪೋಸ್ಟ್ ನಲ್ಲಿ ಒಂದು ನೋಟಿಸ್ ಕೊಟ್ರೆ ಅದು ನಾಳೆನೆ ಮುಟ್ತದೆ. ಈಗ ಬಳ್ಳಾರಿಯಲ್ಲೇ ಸಾರ್ಟಿಂಗ್ ಇದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸ್ಪೀಡ್ ಪೋಸ್ಟ್ ನಾವು ಬಳ್ಳಾರಿಯಲ್ಲಿ ಅದನ್ನ ಬುಕ್ ಮಾಡಿದ್ರೆ ಅದು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಸಾರ್ಟಿಂಗ್ ಆಗಿ ಮತ್ತೆ ಹುಬ್ಳಿ ಕೇಂದ್ರಕ್ಕೆ L1 ಕೇಂದ್ರ ಅಂತ ಹೇಳ್ತಾರೆ ಅದನ್ನ, ಆ ಹುಬ್ಳಿ ಕೇಂದ್ರಕ್ಕೆ ಹೋಗಿ ಅಲ್ಲಿಂದ ಬೇರೆ ಕಡೆ ಹೋಗ್ತದೆ. ಅಂದ್ರೆ ಸ್ಪೀಡ್ ಪೋಸ್ಟ್ 24 ಗಂಟೆಯಲ್ಲಿ ಮುಟ್ಟಬೇಕಾಗಿರ್ತಕ್ಕಂಥ ಸ್ಪೀಡ್ ಪೋಸ್ಟ್ 2-3 ದಿನಕ್ಕೆ ಮುಟ್ಟಿದ್ರೆ ಅದು ಸ್ಪೀಡ್ ಪೋಸ್ಟ್ ಅನ್ಸೋದಿಲ್ಲ, ಅದು ಸಾಮಾನ್ಯ ಪೋಸ್ಟ್ ಅನಿಸ್ತದಾದ್ರಿಂದ ಪ್ರತಿಯೊಂದು ಕೇಂದ್ರದಲ್ಲಿ ಸ್ಪೀಡ್ ಪೋಸ್ಟ್ ಸಾರ್ಟಿಂಗ್ ವ್ಯವಸ್ಥೆ ಮಾಡುವುದರಿಂದ ಅವತ್ತೇ ಪತ್ರ ಮುಟ್ತಾವ ಅನ್ನುವಂಥದ್ದನ್ನ ಇವತ್ತು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಒಂದು ವೇಳೆ ಅವರು ಮಾಡದೇ ಇದ್ದಲ್ಲಿ ಅನಿವಾರ್ಯವಾಗಿ ಬಳ್ಳಾರಿ ಜನತೆ ಸೇರಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.